45 ವರ್ಷ ಮೇಲ್ಮನೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶ ಇತಿಹಾಸದಲ್ಲಿ ಅಥವಾ ಹಿಸ್ಟ್ರಿ ಆಫ್ ಇಂಡಿಯನ್ ಪೊಲಿಟಿಕ್ಸ್ ಅಥವಾ ಹಿಸ್ಟ್ರಿ ಆಫ್ ವರ್ಲ್ಡ್ ಪೊಲಿಟಿಕ್ಸ್ ನಲ್ಲಿ 45 ವರ್ಷ ಒಬ್ಬ ವ್ಯಕ್ತಿ ಸತತವಾಗಿ ಮೇಲ್ಮನೆಗೆ ರೆಪ್ರೆಸೆಂಟ್ ಮಾಡತಕ್ಕಂತ ಏಕೈಕ ವ್ಯಕ್ತಿ ಯಾರೇ ಇದ್ರೆ ಅದು ಹೊರಟ್ಟಿ ಸಾಹೇಬ್ರಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಜಬ್ಬರ್ ಸಾಬ್ರವರೇ, ಶಾಸಕರಾಗಿರ್ತಕ್ಕಂಥ ಬಸವಂತಪ್ಪನವರೇ, ಶಾಂತನ್ ಗೌಡ್ರೆ, ಮುಂಡ್ರಿಗಿ ನಾಗರಾಜ್ ಅವರೇ, ಡಿಸಿ ಆಗಿರ್ತಕ್ಕಂಥ ಗಂಗಾಧರ್ ಅವರೇ, ವಿಠಲ್ ರಾವ್ ಅವರೇ, ಗೋಪಾಲ್ ಅವರೇ, ರವಿ ಅವರೇ, ಸುಭಾಷ್ ಅಣ್ಣ ಅವರೇ, ದಿನೇಶ್ ಶೆಟ್ಟಿ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿದ್ರೆ, ಅಣ್ಣ ತಮ್ಮಂದಿರೇ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಇವತ್ತು ನಾವೆಲ್ಲ ಇಲ್ಲಿ ಬಂದಿರತಕ್ಕಂಥದ್ದು ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರ ಬಗ್ಗೆ. ನಾನು ಸಚಿವನಾದ ನಂತರ ನನ್ನ 2 ವರ್ಷ ಅವಧಿಯಲ್ಲಿ ಇವತ್ತು ಹೊಸ ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಬರಬೇಕು, ಮಾಹಿತಿ ಕೊಡಬೇಕು. ಈ ಒಂದು ಲಕ್ಷಾಂತರ ಬಡವರು ಯಾರು ಅಸಂಘಟಿತರು ಅಂತ ನಾವು ಹೇಳ್ತೀವಿ ಅನುಕೂಲ ಆಗ್ಬೇಕು ಅನ್ನೋದಕ್ಕೆ ನಾವು ಜಿಲ್ಲೆವಾರು ಈ ಒಂದು ವ್ಯಾಪಕವಾದ ಪ್ರಚಾರದಲ್ಲಿ ನಾವು ನಮ್ಮ ಇಲಾಖೆಯವರ ಜೊತೆಗೆ ಜಿಲ್ಲೆಯ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತೀವಿ ಬಂಧುಗಳೇ. ಇವತ್ತು ನಾವು ಬಂದ ನಂತರ ವಿಶೇಷವಾಗಿ ಅದೇ ಹೊರಟ್ಟಿ ಸಾಹೇಬರಿಗೆ ಹೇಳ್ತಾ ಇದ್ವಿ, ಅವರ ಒಂದು ಆಶೀರ್ವಾದದಿಂದ ಮೇಲ್ಮನೆಯಲ್ಲಿ ಕೂಡ ನಾವು 3 ಬಿಲ್ಗಳನ್ನು ಪಾಸ್ ಮಾಡಿದ್ದೀವಿ. ಮೊದಲನೇ ಬಿಲ್ ಗಿಗ್ ಬಿಲ್ ಅಂತ ಹೇಳ್ತೀವಿ. ಗಿಗ್ ಬಿಲ್ ಎಕಾನಮಿ ಅಂತಂದ್ರೆ ಯಾರು ಈ ಆಪ್ ಬೇಸ್ಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇರ್ತಾರೆ, ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಡೆನ್ಸೋ ಇರ್ಬೋದು, ಊಬರ್ ಇರ್ಬೋದು, ಓಲಾ ಇರ್ಬೋದು, ಇಂಥ ಯಾವ ಕಂಪನಿಗಳು ಆಪ್ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇರ್ತಾರೆ ಅವರಿಗೆ ನಾವು ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಅವರಿಗೆ ಇಡೀ ಭಾರತ ದೇಶದಲ್ಲಿ ಇವತ್ತೊಂದು ಹೊಸದಾದಂತ ಕಾನೂನನ್ನು ಮಾಡಿದ್ದೇವೆ. ಈ ಕಾನೂನು ಮಾಡಬೇಕಾಗಿದ್ರೆ ನಾವಿವತ್ತು ರಾಹುಲ್ ಗಾಂಧಿ ಅವರನ್ನು ನೆನೆಸ್ಬೇಕು. ಯಾವ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಅಂತ ಕಾರ್ಯಕ್ರಮದಲ್ಲಿ ಅವರು ಕನ್ಯಾಕುಮಾರಿಯಿಂದ ಡೆಲ್ಲಿ ಕಾಶ್ಮೀರವರೆಗೆ ನಡೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಗಿಗ್ ವರ್ಕರ್ಸ್ ಬಂದು ಒಂದು ರೆಪ್ರೆಸೆಂಟೇಷನ್ ಕೊಟ್ಟ ನಂತರ ರಾಜಸ್ಥಾನ ಸರ್ಕಾರದಲ್ಲಿ ಇದು ಪ್ರಾರಂಭ ಆಯಿತು. ಆದರೆ ಮುಂದೆ ನಮ್ಮ ಸರ್ಕಾರ ಕಳ್ಕೊಂಡ್ವಿ, ಈ ಬಿಲ್ ಪಾಸ್ ಆಗಲಿಲ್ಲ. ಆದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ, ವಿಶೇಷವಾಗಿ ಯಾರು ಟ್ರಾನ್ಸ್ಪೋರ್ಟೇಷನ್ ಈ ವಿಷಯದಲ್ಲಿ ಈ ಆಪ್ ಬೇಸ್ಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆ ಯೋಗ್ಯ ಆಗ್ತಕ್ಕಂಥ ಬಿಲ್ಲು ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಂಬಂಧ ಸಿದ್ದರಾಮಯ್ಯ ಸರ್ಕಾರ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಪತ್ರಿಕಾ ಮಾಧ್ಯಮದಿದ್ದಾರೆ, ವಾಟ್ ವಾಸ್ ದ ರೀಸನ್ ಬಿಯಾಂಡ್ ದಿಸ್? ರೀಸನ್ ಇರ್ತಕ್ಕಂಥದ್ದು, ಯಾವ ಒಬ್ಬ ಮೋಟರ್ ಸೈಕಲ್ ನವನು ದಿನಕ್ಕೆ 14 ತಾಸು ಆ ಗಾಡಿಯನ್ನು ಓಡಿಸ್ತಾ ಇದ್ದಾರೆ ರೋಡಲ್ಲಿ, ಆಟೋ ರಿಕ್ಷಾ ಡ್ರೈವರ್ ಆಗಿರ್ಬೋದು ಅಥವಾ ಊಬರ್ ಗಾಡಿ ಓಡಿಸ್ತಕ್ಕಂಥನು ದಿನಕ್ಕೆ 12 ತಾಸಿಂದ 14 ತಾಸು ಕೆಲಸ ಮಾಡಿದ್ರೆ ಆ ರೋಡಲ್ಲಿ ಅವನು ಸುಮಾರು ಕೆಜಿ ಗಟ್ಟಲೆ ಕಾರ್ಬನ್ ಡೈಆಕ್ಸೈಡ್ ಅವನು ಇನ್ನೇಲ್ ಮಾಡ್ತಾನೆ. ಅವನಿಗೆ ಎಷ್ಟೇ ನೀವು ದುಡ್ಡು ಕೊಟ್ಟರು ಕೂಡ ಅವನು 20 ವರ್ಷ ಅವನು ಕೆಲಸ ಮಾಡಿದ್ರೆ ಈ ವ್ಯವಸ್ಥೆಯಲ್ಲಿ ಅವನು 15ರಿಂದ 20 ವರ್ಷ ಕಳ್ಕೊಳ್ತಾನೆ. ಯಾವ ಯುವಕ 20 ವರ್ಷದಲ್ಲಿ ಕೆಲಸ ಪ್ರಾರಂಭ ಮಾಡಿದ್ರೆ 45-50 ವರ್ಷದಲ್ಲಿ ಅವನ ಲಂಗ್ಸ್ ಯಾವುದು ಕೆಲಸಕ್ಕೆ ಬರಲ್ಲ, ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನಮ್ಮ ಈ ಎಲ್ಲಾ ಸಿಟಿಗಳಿದೆ. ಅವ್ರಿಗೆ ಅನುಕೂಲ ಆಗ್ಬೇಕು, ಅವ್ರಿಗೆ ಮೆಡಿಕಲ್ ಫೆಸಿಲಿಟಿ ದೊಡ್ಡ ಪ್ರಮಾಣದಲ್ಲಿ ಸಿಗಬೇಕು, ಅವ್ರಿಗೆ ನಾನು ಅನುಕೂಲ ಆದ್ರೆ ಅವ್ರ ಫ್ಯಾಮಿಲಿಗಳಿಗೆ, ಮಕ್ಕಳಿಗೆ ಅನುಕೂಲ ಆಗ್ಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ನಾವು ಗಿಗ್ ಬಿಲ್ ಅನ್ನು ತಂದಿದ್ದೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೋರ್ಡ್ ಕೂಡ ಆಗಿದೆ, ರೂಲ್ ಕೂಡ ಆಲ್ರೆಡಿ ಫ್ರೇಮ್ ಮಾಡಿದ್ದೀವಿ. ಇನ್ನ ಕೆಲವು ದಿನಗಳಲ್ಲಿ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಗಿಗ್ ಬಿಲ್ ನ ಇಂಪ್ಲಿಮೆಂಟ್ ಮಾಡ್ತೀವಿ. ಎರಡನೇದು ಸಿನಿ ಬಿಲ್ ನ ಮಾಡಿದ್ದೀವಿ. ಸಿನಿ ಬಿಲ್ ಅಂತಂದ್ರೆ ಏನು? ಕೇವಲ ಸಿನಿಮಾ ವರ್ಕರ್ಸ್ ಅಷ್ಟೇ ಅಲ್ಲ, ಪೌರಾಣಿಕ ನಾಟಕ ಮಾಡ್ತಕ್ಕಂಥವ್ರು, ಡ್ರಾಮಾ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ಡೊಳ್ಳು ಕುಣಿತ ಯಾರ್ಯಾರು ನಮ್ಮ ಇಲಾಖೆಯ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ ಅವ್ರಿಗೆ ಹಿಡಿದುಕೊಂಡು ಸಿನಿ ಬಿಲ್ ಅಂದ್ರೆ ವರ್ಷದಲ್ಲಿ ಸುಮಾರು 4 ಕೋಟಿ ನಾವು ಬಿಲ್ಗಳನ್ನು ಹರಿತೀವಿ. ಅಂದ್ರೆ ಖರ್ಚು ಮಾಡ್ತಾರೆ ನಮ್ಮ ಕರ್ನಾಟಕದ ಜನತೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿಗೂ ಹೆಚ್ಚು ನಾವು ಟಿಕೆಟ್ಗಳನ್ನ ಖರೀದಿ ಮಾಡ್ತಾ ಇದೀವಿ ಸರ್. ಆ 4 ಕೋಟಿ ಏನ್ ಟಿಕೆಟ್ಗಳನ್ನ ಖರೀದಿ ಮಾಡ್ತಾ ಇದೀವಿ, ಆ ಬೇಸ್ ಮೇಲೆ 1 ಅಥವಾ 2% ನಾವು ಸೆಸ್ ನ ಕಲೆಕ್ಟ್ ಮಾಡಬೇಕು. ಆ ದುಡ್ಡು ಏನು ಕಲೆಕ್ಟ್ ಆಗುತ್ತೆ ಅದಕ್ಕೆ ಸಹಭಾಗಿತ್ವವಾಗಿ ಸರ್ಕಾರ ಕೊಡಬೇಕು. ಹಂಗಾಗಿ ಲಕ್ಷಾಂತರ ಜನರು
ಸಿನಿ ಫೀಲ್ಡ್ ನಲ್ಲಿ ಸ್ಟಂಟ್ ಮ್ಯಾನ್ ಇರ್ಬೋದು, ಮೇಕಪ್ ಆರ್ಟಿಸ್ಟ್ಗಳು ಇರ್ಬೋದು, ಜೂನಿಯರ್ ಆರ್ಟಿಸ್ಟ್ಗಳು ಇರ್ಬೋದು, ಡಾನ್ಸಿಂಗ್ ಮಾಸ್ಟರ್ಸ್ ಇರ್ಬೋದು. ಇವ್ರಿಗೆ ಯಾವ ರೀತಿಯಾದಂತಹ ಸಮಾಜಕ್ಕೆ ಭದ್ರತೆ ಇರಲಿಲ್ಲ. ಅವರಿಗೆ ಗುರುತಿಸ್ಬಿಟ್ಟು ಇವತ್ತು ನಾವು ಸೋಷಿಯಲ್ ಸೆಕ್ಯೂರಿಟಿನಲ್ಲಿ ಮಾಡಿ ಈ ಕಾರ್ಯಕ್ರಮ ಮಾಡಿದ್ವಿ. ವಿಶೇಷವಾಗಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಯಾಕೆ ಮಾಡ್ತಾ ಇದೀವಿ, ಏನು ಉದ್ದೇಶ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಉದ್ದೇಶ ಅಂತಂದ್ರೆ, ದಿನದಲ್ಲಿ ತಾಸಿನಲ್ಲಿ 20 ಆಕ್ಸಿಡೆಂಟ್ ಆಗುತ್ತೆ. ತಾಸಿಗೆ ದಿನಕ್ಕೆ ಸುಮಾರು 480 ಆಕ್ಸಿಡೆಂಟ್ಗಳು, ವರ್ಷಕ್ಕೆ 460 ಲಕ್ಷ ಆಕ್ಸಿಡೆಂಟ್ಗಳು, ಸುಮಾರು 1,60,000 ಜನರನ್ನು ನಾವು ಕಳ್ಕೊಳ್ತಾ ಇದೀವಿ. ಡೈರೆಕ್ಟ್ ಆಗಿ ಸುಮಾರು 6.5 ಲಕ್ಷ ಫ್ಯಾಮಿಲೀಸ್ಗೆ ಅನುಕೂಲ ಆಗುತ್ತೆ, ಇಂಡೈರೆಕ್ಟ್ ಆಗಿ ಸುಮಾರು 18 ಲಕ್ಷ ಫ್ಯಾಮಿಲಿಗಳಿಗೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಅನಾನುಕೂಲ ಆಗೋದ್ರ ಜೊತೆಗೆ ದೇಶದ ಜಿಡಿಪಿಗೆ 3% ಜಿಡಿಪಿಗೆ ಈ ರೋಡ್ ಆಕ್ಸಿಡೆಂಟ್ ನಲ್ಲಿ ಏನು ಜನರು ನಾವು ಜೀವವನ್ನು ಕಳ್ಕೊಳ್ತಾ ಇದಾರೆ, ಅವ್ರಿಗೆ ಇವತ್ತು ಈ ದೇಶದ 3% ಜಿಡಿಪಿಗೆ ಘಾತಕ ಆಗ್ತಕ್ಕಂಥ ಕೆಲಸ ನಡೀತಾ ಇದೆ. ಆಮೇಲೆ ಈ ಆಕ್ಸಿಡೆಂಟ್ ಆಗ್ತಕ್ಕಂಥ 1,60,000 ಜನರು ಏನಿದ್ದಾರೆ, ಅವರು 80% ಜನ 45 ವರ್ಷಗಳಿಗಡೆ ಇದ್ದಾರೆ. ಹಂಗಾಗಿ ಟ್ರಾನ್ಸ್ಪೋರ್ಟ್ ಬಿಲ್ಲು ಅಂದ್ರೆ ಇದರಿಂದ ನಾವು ಜಾಸ್ತಿ ಆಕ್ಸಿಡೆಂಟ್ಗಳು ಆಗ್ಬೇಕೆಂಬ ಉದ್ದೇಶ ಅಲ್ಲ. ಆಕ್ಸಿಡೆಂಟ್ಗಳು ಕಮ್ಮಿ ಆಗ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು, ಈ ಬೋರ್ಡ್ ನಿಂದ ಸೇಫ್ಟಿನೂ ಪ್ರಮೋಟ್ ಮಾಡಬೇಕು, ಪ್ರಿಕಾಷನ್ಸ್ ನ ಪ್ರಮೋಟ್ ಮಾಡಬೇಕು. ಅದ್ರ ಜೊತೆಗೆ ಯಾವತ್ತು ಯಾರು ಕೇವಲ ಬ್ಯಾಡ್ಜ್ ಇರ್ತಿದ್ದು ಅವ್ರಿಗೆ ಮಾತ್ರ ನಾವು ದುಡ್ಡು ಕೊಡ್ತಾ ಇದ್ವಿ. ಇವತ್ತು ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್, ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಕ್ಲೀನರ್ ಇರ್ಬೋದು, 407 ಡ್ರೈವರ್ ಇರ್ಬೋದು, ಯಾವುದೇ ಸಿವಿಲ್ ಟ್ರಕ್ ಇರ್ಬೋದು ಅಥವಾ ಮೈನಿಂಗ್ ಟ್ರಕ್ ಇರ್ಬೋದು, ಯಾರೇ ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥನು, ಗ್ಯಾರೇಜ್ ಮೆಕ್ಯಾನಿಕಲ್ ಕೆಲಸ ಮಾಡ್ತಕ್ಕಂಥನು, ಗ್ಯಾರೇಜ್ ಮೆಕ್ಯಾನಿಕ್ ಇರ್ಬೋದು, ಟೈರ್ ಇರ್ಬೋದು, ಟೈರ್ ಪಂಚರ್ ಆಗ್ತಕ್ಕಂಥನು, ಟೈರ್ ರಿಟ್ರೇಡಿಂಗ್ ಆಗ್ತಕ್ಕಂಥನು, ಯಾರಿಗೆ ಅನಾನುಕೂಲ ಆಗಿ ಅವನ ಮರಣ ಹೊಂದಿದ್ರೆ ಅವನ ಮನೆಗೆ 5 ಲಕ್ಷ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದು ಪ್ರಾರಂಭಿಕವಾಗಿ ಈ ವರ್ಷ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಬಂಧುಗಳೇ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡ್ತಕ್ಕಂಥ ಉದ್ದೇಶ, ಗಿಗ್ ಬಿಲ್ ಮಾಡ್ತಕ್ಕಂಥ ಉದ್ದೇಶ, ಸಿನಿ ಬಿಲ್ ಮಾಡ್ತಕ್ಕಂಥ ಉದ್ದೇಶ, ಮುಂದೆ ಡೊಮೆಸ್ಟಿಕ್ ವರ್ಕರ್ ಬಿಲ್ ಕೂಡ ಮಾಡ್ತಾ ಇದೀವಿ. ಎಲ್ಲರಿಗಿಂತ ಹೆಚ್ಚಾಗಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಹೊರಟ್ಟಿ ಸಾಹೇಬ್ರಲ್ಲಿದ್ದಾರೆ. ನನಗೆ ಒಂದು ಅವಕಾಶ ಸಿಕ್ಕಿದೆ ನಿಮ್ಗೆ ಹೇಳ್ಬೇಕು. ನಾವು ಆಶಾದೀಪ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ, ಪತ್ರಿಕಾ ಮಾಧ್ಯಮದವರಿದ್ದಾರೆ, ದಯಮಾಡಿ ಇದ್ರ ಬಗ್ಗೆ ಜಾಸ್ತಿ ಪಬ್ಲಿಸಿಟಿ ಕೊಡಬೇಕು. DC ಅವರು ಇಲ್ಲೇ ಇದ್ದೀರಿ, ಯು ಶುಡ್ ಲಿಸನ್ ಟು ದಿಸ್. ದೇರ್ಸ್ ಅ ಪ್ರೋಗ್ರಾಮ್ ಕಾಲ್ಡ್ ಆಶಾದೀಪ. ಈ ಆಶಾದೀಪ ಕಾರ್ಯಕ್ರಮದಲ್ಲಿ ಸರ್, ಯಾರು SC/ST ಮಕ್ಕಳಿಗೆ ಕೆಲಸ ಕೊಡ್ತಾರೆ, ಯಾರು ಈ ಆಶಾದೀಪ ಕಾರ್ಯಕ್ರಮದಲ್ಲಿ SC/ST ಮಕ್ಕಳಿಗೆ ಕೆಲಸ ಕೊಡ್ತಾರೆ, ಅವರಿಗೆ ನೀವು ಅಪ್ರೆಂಟಿಸ್ ಆಗಿ ತಗೊಂಡ್ರೆ ತಿಂಗಳಿಗೆ 6,000 ನಾವು ಕೊಡ್ತೀವಿ, 2 ವರ್ಷವರೆಗೆ ಕೊಡ್ತೀವಿ. ನೀವು ಸ್ಟ್ರೇಟ್ ಆಗಿ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಟ್ರೆ 2 ವರ್ಷವರೆಗೆ ನಾವು ತಿಂಗಳಿಗೆ 7,000 ರೂಪಾಯಿ ಕೊಡ್ತಾ ಇದೀವಿ. ಉದ್ದೇಶ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಲ್ಲೇ ಬೆಳಿಬೇಕು, ಸಣ್ಣ ಸಣ್ಣ ಉದ್ಯಮಿದಾರರಿಗೆ ಅನುಕೂಲ ಆಗ್ಬೇಕು. 10 ಜನರಿಗೆ ಕೆಲಸ ಕೊಟ್ರೆ ನಾವು ಅವನಿಗೆ 70,000 ಕೊಡ್ತಾ ಇದೀವಿ. ಇವತ್ತಿನ ಸ್ವಲ್ಪ ಆದ್ಮೇಲೆ ಇಲ್ಲಿ ಚೆಕ್ ಕೊಡ್ತಾ ಇದೀವಿ. ಪ್ರತಿ ಜಿಲ್ಲೆಯಲ್ಲಿ ಯಾರ್ಯಾರು ಈ ಸ್ಕೀಮ್ ನಲ್ಲಿ ಕೆಲಸ ಕೊಡ್ತಾ ಇದಾರೆ, ಯಾರು ನಮಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಜಿಲ್ಲಾವಾರು ನಾವು ದುಡ್ಡು ಕೊಡ್ತಾ ಇದೀವಿ. ಅನ್ಲಿಮಿಟೆಡ್ ದುಡ್ಡಿದೆ. ಯಾರೇ ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ತಾವು ಸದುಪಯೋಗ ಪಡ್ಕೋಬೇಕು. DC ಅವರು ನೀವು ಜಾಸ್ತಿ ಒತ್ತು ಈ ಕಾರ್ಯಕ್ರಮಕ್ಕೆ ಕೊಡಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಬಿಜೆಪಿ ಅವರಿಗೆ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳು ಇದೆ. ಇದು ದೇಶದ ವ್ಯವಸ್ಥೆ ಬಗ್ಗೆ ನಾವು ಮಾತನಾಡಲೇಬೇಕಾಗತ್ತೆ. ಇದ್ಯಾವುದು ರಾಜಕೀಯಕ್ಕೋಸ್ಕರ ಮಾತನಾಡ್ತಕ್ಕಂಥದ್ದಲ್ಲ. ಮೊನ್ನೆ ತಾನೇ ನಾನು ನೋಡ್ತಾ ಇದ್ದೆ, ಬಿಜೆಪಿ ಎಲ್ಲ ಮುಖಂಡರುಗಳು $4 ಟ್ರಿಲಿಯನ್ ನಾವು ಮುಟ್ಟಿಬಿಟ್ಟಿದ್ದೀವಿ, $4 ಟ್ರಿಲಿಯನ್ ನಾವು ಮುಟ್ಟಿಬಿಟ್ಟಿದ್ದೀವಿ ಅಂತ ಹೇಳಿ ಹೆಗ್ಗಳಿಕೆ ಹೇಳ್ತಾ ಇದ್ದಾರೆ. ಏನು $4 ಟ್ರಿಲಿಯನ್ ಅಂತಂದ್ರೆ, $4 ಟ್ರಿಲಿಯನ್ ನಮ್ಮ ದೇಶದ GDP ಅಂತ ಹೇಳ್ತಾರೆ. GDP ಅಂತಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅದು ನಿಮ್ಮಮ್ಮ ಇರ್ಲಿ, ನಮ್ಮಮ್ಮ ಇರ್ಲಿ, ನಿಮ್ ತಾತ ಇರ್ಲಿ, ಯಾರ ತಾತ ಇದ್ರು ಕೂಡ ಇದು GDP ಬೆಳೀತಾನೆ ಇರ್ತದೆ. ಏನಕ್ಕೆ ಬೆಳೀತದೆ ಅಂತಂದ್ರೆ, ಜನಸಂಖ್ಯೆ ಎಷ್ಟಿದೆ, ಜನಸಂಖ್ಯೆ ಆಧಾರಿತವಾಗಿ ನಾವು ಖರ್ಚು ಏನ್ ನಡೀತಾ ಇದೆ ಅದ್ರ ಮೇಲೆ ನಾವು ಎಕಾನಮಿನ ಚೆಕ್ ಮಾಡ್ತೀವಿ, GDP ಗ್ರೋತ್ ನ ಚೆಕ್ ಮಾಡ್ತೀವಿ. ನಮ್ಮಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. $4 ಟ್ರಿಲಿಯನ್ ನಾವು ಬಹಳ ದೊಡ್ಡ ಮೆರವಣಿಗೆ ಮಾತನಾಡ್ತಿದೀವಿ. ಇದೇ ಅಮೆರಿಕದಲ್ಲಿ ಇರ್ತಕ್ಕಂಥ 30 ಕೋಟಿ ಜನಸಂಖ್ಯೆ, ಅಲ್ಲಿರ್ತಕ್ಕಂಥದ್ದು $26 ಟ್ರಿಲಿಯನ್ ಎಕಾನಮಿ. ಇದ್ರ ಬಗ್ಗೆ ಬಿಜೆಪಿ ಅವರು ಮಾತನಾಡಲ್ಲ. ಯಾವ ಚೈನಾ ನಮ್ಮಷ್ಟೇ ಇದೆ, ಚೈನಾಗೆ ನಮಗೆ ಹೋಲಿಕೆ ಮಾಡಿದ್ರೆ ಚೈನಾ 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ, ನಾವು ಕೂಡ 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ. ಆದ್ರೆ ನಮ್ದು $4 ಟ್ರಿಲಿಯನ್ ಇದ್ರೆ ಚೈನಾ ಸುಮಾರು ಇವತ್ತು $17-18 ಟ್ರಿಲಿಯನ್ ಇದೆ. ಯಾತಕ್ಕೆ ವ್ಯತ್ಯಾಸ ಇದೆ ಅಂತಂದ್ರೆ, ಇದರಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಬರ್ಬೇಕು. ಮೋದಿಜಿ झूठ मत बोलो, खुदा के पास जाना है, ना हाथी है ना घोड़ा है, वह पैदल ही जाना है. ಯಾಕೆ ಹೇಳಿದೆ ಮಾತಂತಂದ್ರೆ, ಅವರೇ ಸಚಿವರಾಗಿರ್ತಕ್ಕಂಥ ಯಾರು ನಮ್ಮ ಗಡ್ಕರಿ ಸಾಹೇಬರು
ಬಹಿರಂಗವಾಗಿ ವಾಸ್ತುಸ್ಥಿತಿನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ದೇಶದಲ್ಲಿ ಬಡವರು ಬಡವರಾಗಿ ಹೋಗ್ತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾತು ಸಂತೋಷ್ ಲಾಡ್ದಲ್ಲ, ನಿತಿನ್ ಗಡ್ಕರಿ ಸಾಹೇಬ್ರದು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಈ ದೇಶದ 1% ಜನರು, 140 ಕೋಟಿ ಜನಸಂಖ್ಯೆ ಈ ದೇಶದಲ್ಲಿ 1% ಜನರ ಹತ್ರ 50% ಈ ದೇಶದ ಆಸ್ತಿ ಇದೆ. ಇದು ನಾನು ಹೇಳ್ತಾ ಇಲ್ಲ. ಈ ದೇಶದಲ್ಲಿ 1% ಜನರು ಇರ್ತಕ್ಕಂಥ ಏನು ಉದ್ಯಮೆದಾರಿದ್ದಾರೆ, ಅವ್ರ ಹತ್ರ ಈ ದೇಶದ 50% ಅಷ್ಟು ಆಸ್ತಿ ಇದೆ. ಉಳಿತಕ್ಕಂಥ 50% ಬಡವರು ಏನಿದ್ದಾರೆ, ಅವರಲ್ಲಿ ಕೇವಲ 6.4% ಮಾತ್ರ ಈ ದೇಶದ ಆಸ್ತಿ ಇದೆ. ಯಾಕೆ ನಾನು GDP ಬರ್ತಾ ಇದ್ದೆ, ಯಾಕೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಏನ್ ಹೇಳ್ತೀವಿ, ಬೇರೆ ದೇಶಕ್ಕೆ ಚೈನಾನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ 12 ಲಕ್ಷ ಇದೆ. ಚೈನಾದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ 12 ಲಕ್ಷಕ್ಕೂ ಹೆಚ್ಚಿದೆ. ನಮ್ಮ ದೇಶದಲ್ಲಿ 2,20,000 ರಿಂದ 2,30,000 ಇದೆ ಸರ್. ಆದ್ರೆ ಈ 2,30,000 ಏನು ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ, ಈ ದೇಶದ 5% ಜನರ ಆದಾಯವನ್ನು ನಾವು ತೆಗೆದು ಬಿಟ್ರೆ, ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ, ರತನ್ ಟಾಟಾ, ವಿಪ್ರೋ, ಇನ್ಫೋಸಿಸ್, ಈ ದೊಡ್ಡ ಕಂಪನಿಯ ವಹಿವಾಟನ್ನು ತೆಗೆದು ಬಿಟ್ರೆ ನೀವು, ಈ ದೇಶದ ಜನರ ಹತ್ರ ಆವರೇಜ್ ಇರ್ತಕ್ಕಂಥದ್ದು 1,60,000 ವರ್ಷಕ್ಕೆ. ಯಾವ ಬಿಜೆಪಿ ರೂಲ್ಡ್ ಸ್ಟೇಟ್ ಇದೆ, ದಯವಿಟ್ಟು ಮಾಧ್ಯಮದವರು ಕೇಳ್ಕೊಳ್ಳಿ. ಯಾವ ಬಿಜೆಪಿ ರೂಲ್ಡ್ ಸ್ಟೇಟ್ ಬಿಹಾರ್ ಇದೆ. ಬಿಹಾರ್ ನಲ್ಲಿ ಒಂದಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ, ಬಿಹಾರಿನ ಒಂದು ಜಿಲ್ಲೆಯಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ವರ್ಷಕ್ಕೆ ಆದಾಯ ಇರ್ತಕ್ಕಂಥ 43,000. ಯಾವ ಉತ್ತರ ಕರ್ನಾಟಕ, ಯಾವ ಕಳೆದ 30 ವರ್ಷದಿಂದ 40 ವರ್ಷ ಬಿಜೆಪಿ ಆಡಳಿತ ಇರ್ತಕ್ಕಂಥ ಎಲ್ಲ ರಾಜ್ಯಗಳು ಇವತ್ತು GDPಯಲ್ಲಿ ಮುಂದೆ ಇಲ್ಲ, ಮಾರ್ಟಾಲಿಟಿ ರೇಟ್ ಹೈ ಇದಾವೆ, ಎಜುಕೇಶನ್ ಅಲ್ಲಿ ಇಲ್ಲ, ಹೆಲ್ತ್ ನಲ್ಲಿ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಇಲ್ಲ, ಎಜುಕೇಶನ್ ಇಲ್ಲ, ಹೈಯರ್ ಎಜುಕೇಶನ್ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ಲ, GDP ಇಲ್ಲ. ಇದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡಲ್ಲ. ಇದನ್ಯಾವುದು ಕಾಟಾಚಾರಕ್ಕಾಗಿ, ಪಬ್ಲಿಸಿಟಿಗಾಗಿ ಹೇಳ್ತಕ್ಕಂಥ ಮಾತಲ್ಲ, ಇವೆಲ್ಲ ವಾಸ್ತವವಾಗಿರ್ತಕ್ಕಂಥದ್ದು. ಇವತ್ತು ಹೆಮ್ಮೆ ಪಡ್ಬೇಕು ನಾವು ತಮಿಳುನಾಡಿಗೆ. ಯಾಕೆ ಇವತ್ತು ತಮಿಳುನಾಡು ಬಗ್ಗೆ ನಾವು ಹೆಮ್ಮೆ ಪಡ್ಬೇಕಂದ್ರೆ, ಇವತ್ತು ದೇಶದ ಆವರೇಜ್ ಮೇಲೆ ಇವತ್ತು ವುಮೆನ್ ಫೋರ್ಸ್ 43% ವುಮೆನ್ ಫೋರ್ಸ್ ಇಸ್ ಇನ್ ತಮಿಳುನಾಡು. ಇವತ್ತು ಕರ್ನಾಟಕ ನಾವು ಹಿಂದೆ ಇದೀವಿ, ಸುಮಾರು 28% ಬಿದ್ದೀವಿ. ಇಡೀ ವರ್ಲ್ಡ್ ಆವರೇಜ್ ಗೆ ಕನ್ಸಿಡರ್ ಮಾಡಿ ನೋಡಿದ್ರೆ ತಮಿಳುನಾಡು ಇಸ್ ನಂಬರ್ 1 ಸ್ಟೇಟ್. ಇದ್ರ ಬಗ್ಗೆ ವಿಚಾರ ಆಗ್ಬೇಕು, ಇಂಥ ವೈಚಾರಿಕವನ್ನು ಮಾತನಾಡ್ತಕ್ಕಂಥದ್ದು ಆಗ್ಬೇಕಂತ ತಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ. ಯಾಕೆ ಹೇಳಿದ್ವಿ GDPಯ ಹೊರತ ಅಂತಂದ್ರೆ, ಮಾಧ್ಯಮ ಸ್ನೇಹಿತರು ಇದನ್ನ ನೀವು ಅರ್ಥ ಮಾಡ್ಕೊಂಡು ಕೇಳ್ತಕ್ಕಂಥದ್ದು, ಅವರಿಗೆ ಸವಾಲ್ ಕೇಳ್ತಕ್ಕಂಥದ್ದು ಆಗ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಈಗ GST ಪ್ರಾರಂಭ ಮಾಡಿದ್ದಾರೆ ಸರ್. ಹೊರಟಿ ಸಾಹೇಬ್ರೆ, ದಯವಿಟ್ಟು ಬೇಜಾರಕ್ಕಬೇಡಿ. GST ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಶುರು ಆಗ್ಬಿಡ್ತೀವಿ. ಬಿಸ್ಕೆಟ್ ಪ್ಯಾಕೆಟ್, ಹಾಲು, ಮೊಸರು, ತುಪ್ಪ, ಅರಿಶಿನ, ಕುಂಕುಮ, ಲೋಬಾನ, ಕರ್ಪೂರ, ಉದ್ದನ್ ಕಡ್ಡಿ, ಹಸಿರು ಬಳೆ, ನೀವು ಹೋಗಿ ಸುಡುಗಾಡಿನ ತೆಂಗಿನಕಾಯಿ ಹೊಡೆದ್ರು ಕೂಡ ನಿಮಗೆ GST ಇದೆ. ಈ GST ವಿಚಾರ ಯಾಕೆ ಹೇಳ್ತಾ ಇದ್ದಾನೆ ಸಂತೋಷ್ ಲಾಡ್ ಅಂತಂದ್ರೆ, ದೇಶದಲ್ಲಿ 70% ಹೆಚ್ಚು ಜನ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ, ಒಂದು ಇನ್ಕಮ್ ಟ್ಯಾಕ್ಸ್ ಇಲ್ಲ, ಒಂದು ಇನ್ಕಮ್ ಟ್ಯಾಕ್ಸ್ SSC ಎಲ್ಲ, ಪ್ಯಾನ್ ಕಾರ್ಡ್ ಕೂಡ ಅಲ್ಲ. ಇವ್ರು ಕೂಡ ಟ್ಯಾಕ್ಸ್ ಕಟ್ಟಬೇಕು. ಈಗ ನಾವು GSTಯಲ್ಲಿ ಈ ದೇಶದ ಪ್ರತಿಯೊಬ್ಬ ಬಡವ GST ಕೊಡ್ತಾನೆ, ಅವನಿಗೆ ಲಾಭ ಏನಿಲ್ಲ. GST ರಿಬೇಟ್ ಬಡವರಿಗಿಲ್ಲ. GST ರಿಬೇಟ್ ಇರ್ತಕ್ಕಂಥದ್ದು ಸಾಹುಕಾರರಿಗೆ, ಬಂಡವಾಳಿ ಶಾಹಿಗಿರ್ತಕ್ಕಂಥದ್ದು. ಯಾವುದೇ ಒಬ್ಬ ರೈತರಿಗೆ ಹೋಗಿ ನೋಡಿ ನೀವು, ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ಎಜುಕೇಶನ್ ಮೇಲೆ ಕೂಡ GST ಇರ್ತಕ್ಕಂಥದ್ದು. ಪೆನ್ಸಿಲ್ ಮೇಲೆ, ಪಾಟಿ ಚೀಲ ಮೇಲೆ, ಪುಸ್ತಕ ಮೇಲೆ, ಬ್ಯಾಗ್ ಮೇಲೆ, ನೀವು ವಾಟರ್ ಬಾಟಲ್ ತಗೊಂಡೋಗ್ತಾರೆ ಮಕ್ಕಳು, ಅದ್ರ ಮೇಲೆ ಕೂಡ GST ಇರ್ತಕ್ಕಂಥದ್ದು. ಇದು ಒಂದೇ ದೇಶ. ರೈತರು ಏನು ಅವ್ರೇನೇನು ಖರೀದಿ ಮಾಡ್ತಾರೆ, ಉಪಯೋಗ ವಸ್ತು ಆಗಿರ್ತಕ್ಕಂಥ ರೈತರು, ಟ್ರ್ಯಾಕ್ಟರ್ ಇರ್ಬೋದು, ಆ ಏನೇ ಸಾಮಗ್ರಿಗಳಿರ್ಬೋದು, ಅದ್ರ ಮೇಲೆ ಕೂಡ GST ಇದೆ. ಯಾಕೆ GST ಬಗ್ಗೆ ಜಾಸ್ತಿ ಮಾತನಾಡ್ತೀನಿ ಅಂತಂದ್ರೆ, ಈ GST ಒತ್ತಡದ, ಈ GSTಯ ಕಲೆಕ್ಷನ್ ಏನಿದೆ ಅದು ಸಾಹುಕಾರಿಗೆ ಮಾತ್ರ ಅನುಕೂಲ ಆಗಿದೆ ಹೊರತು ಬಡವರು ಇಂಡೈರೆಕ್ಟ್ ಆಗಿ ಒಬ್ಬ ಬಿಡಿ ಸೇದಿರ್ತಕ್ಕಂಥ ಬಡವ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಆದ್ರೆ ಬಡವರಿಗೆ ಯಾವ ರೀತಿಯಾದಂತ GST ಲಾಭ ಇಲ್ಲ. GST ಸುಮಾರು ಹೆಚ್ಚು ಕಮ್ಮಿ 4,80,000 ಕೋಟಿಗೆ 5 ಲಕ್ಷ ಕೋಟಿ ಕರ್ನಾಟಕ ಸರ್ಕಾರ ಅಲ್ಲಿ ಕೊಡ್ತಾ ಇದೆ, ಕರ್ನಾಟಕ ರಾಜ್ಯ ಕೊಡ್ತಾ ಇದೆ. ಆದ್ರೆ ನಮಗೆ ಬರ್ತಕ್ಕಂಥದ್ದು ಕೇವಲ 13%. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ರೆ ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಆದ್ರೆ GST ಬಗ್ಗೆ ಮಾತನಾಡದೆ ಇವತ್ತು RBI ರಿಪೋರ್ಟ್ ಇದೆ ಸರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೆಡ್
ಡಿಮಾನಿಟೈಸೇಷನ್ ಬಗ್ಗೆ ಇವತ್ತು ಮಾತನಾಡೋದು ಬಿಟ್ಬಿಟ್ಟಿದ್ದಾರೆ. ಯಾವ ನರೇಂದ್ರ ಮೋದಿ ಸಾಹೇಬರು ಹೇಳ್ತಾ ಇದ್ರು, ಮುಜೆ 50 ದಿನ ಕಾ ಮೌಲತ್ ದೇ ದೀಜಿಯೇ, ಅಂದ್ರೆ 50 ದಿನದ ಕಾಲಾವಕಾಶ ಕೊಡಿ, ನಾನು ಈ 15,41,000 ಕೋಟಿ ನೋಟುಗಳು, ಎಷ್ಟ್ರಿ 15,41,000 ಕೋಟಿ ನೋಟುಗಳು 500 ರೂಪಾಯಿ 1,000 ರೂಪಾಯಿ ರಾತ್ರಿ ಬಂದು ರದ್ದಿ ಮಾಡಿದ್ರು. ಇದರಲ್ಲಿ ನಿಂದಿಸಬೇಕು, ಇದರಿಂದ ಉಗ್ರಗಾಮಿ ಟೆರರಿಸ್ಟ್ಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಇದೆ, ಇದರಲ್ಲಿ ಕಪ್ಪಣ ಇದೆ, ಇದರಲ್ಲಿ ಕೌಂಟರ್ ಫೇಕ್ ಕರೆನ್ಸಿ ಇದೆ ಅಂತ ಹೇಳಿದ್ರು. ನಾವ್ ಹೇಳಿದ್ದಲ್ಲ, ಮೋದಿ ಸಾಹೇಬರು ಹೇಳಿದ್ರು. ದೊಡ್ಡ ಪ್ರಮಾಣದಲ್ಲಿ ಸಮಾರಂಭ ಆಯ್ತು ಈ ದೇಶದಲ್ಲಿ. ಏನೋ ಹೊಸದಂತ ರೆವಲ್ಯೂಷನ್ ಬಾಬಿಡ್ತು, ಬಡತನ ನಿರ್ಮೂಲನೆ ಆಗ್ಬಿಡ್ತದೆ ಅಂತ ಹೇಳಿ ಪ್ರಾರಂಭ ಆಗಿ 2,000 ರೂಪಾಯಿ ಹೊಸ ನೋಟುಗಳನ್ನ ಪ್ರಾರಂಭ ಆಯ್ತು ಸರ್. ಲಾಸ್ಟ್ ಫ್ರಮ್ 4 years ಇನ್ ದ ಮಾರ್ಕೆಟ್ ದೇರ್ ಇಸ್ ನೋ 2,000 rupees. ಒಂದು ಹೊಸ ನೋಟ್ ಇಲ್ಲ, 2,000 ರೂಪಾಯಿ. ಏನೈತ್ರ ದಿನೇಶ್ ಶೆಟ್ಟಿನ ತರ್ಬೇಕು ಸೌಕರ್ಯವರು. 2,000 ರೂಪಾಯಿ ನೋಟು ಮಾರ್ಕೆಟ್ ನಾಗಿಲ್ಲ. ಹೊಸ ನೋಟನ್ನ ಮುದ್ರಣೆ ಮಾಡ್ಲಿಕ್ಕೆ 40,000 ಕೋಟಿ ಕೇಂದ್ರ ಸರ್ಕಾರದ ಖರ್ಚಾಯ್ತು. ಅದು ಸೈಡಿಗಿರಲಿ. ಯಾವ 15,41,000 ಕೋಟಿ ನೋಟ್ ಬಗ್ಗೆ ಮೋದಿ ಸಾಹೇಬರು ಮಾತನಾಡಿದ್ರು. 48 ದಿನದಲ್ಲಿ ಸಂಪೂರ್ಣ ಬ್ಯಾಂಕಿಗೆ ದುಡ್ಡು ವಾಪಸ್ ಹೋಯ್ತು. ಯಾರಿಗೆ ಅನುಕೂಲ ಆಯ್ತು? ದುಡ್ಡು ವಾಪಸ್ ಹೋದ್ಮೇಲೆ ಯಾರು ಸೌಕಾರರು ಕಪ್ಪಣಗಳನ್ನ ಮನೆಗಳಲ್ಲಿ ಇಟ್ಕೊಂಡಿದ್ರು, ಬ್ಯಾಂಕ್ ಮುತ ವಾಪಸ್ ಹಾಕ್ಬಿಟ್ಟು ಅವರಿಗೆಲ್ಲ ವೈಟ್ ಆಯ್ತು. ಯಾವೊಬ್ಬ ಸೌಕಾರ ಜೀವ ಕಳ್ಕೊಂಡಿಲ್ಲ. ಈ ದೇಶದಲ್ಲಿ 104 ಜನ ಬಡವರು ಹೊಸ ನೋಟಿಗೆ ಆಗಿ ಪರದಾಟ ಮಾಡಿ 104 ಜನ ಜೀವ ಕಳ್ಕೊಂಡ್ರೆ, ಈ ದೇಶದಲ್ಲಿ ಸೂಟ್ ಹಾಕಿ ಒಬ್ಬ ಸೌಕಾರ ಕೂಡ ಕಳ್ಕೊಳ್ಳಿಲ್ಲ. ಇದ್ರ ಬಗ್ಗೆ ಬಿಜೆಪಿ ಅವ್ರು ಮಾತನಾಡ್ತಾರೆ. ಅದ್ ಬಿಟ್ಬಿಡೋಣ. ಎಲ್ಲಿಗೆ ಬರ್ತಾ ಇದೀನಿ ಅಂತಂದ್ರೆ, ಇದು ಮಾಡ್ತಕ್ಕಂಥ ಉದ್ದೇಶ ಎಲ್ಲಿ ಕಪ್ಪು ಹಣ ಇರೋದಿಲ್ಲ ಈ ದೇಶದಲ್ಲಿ, ಎಲ್ಲಿ ಕರಪ್ಷನ್ ಇರೋದಿಲ್ಲ, ಇವೆಲ್ಲ ಮಾತನಾಡಿರ್ತಕ್ಕಂಥ ನಾವಲ್ಲ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬರು. ಇವತ್ತು RBI ಹೊಸ ವೆಬ್ಸೈಟ್ ನಲ್ಲಿ ಕ್ಲೀನ್ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಏನ್ ಕ್ಲಾರಿಫಿಕೇಶನ್ ಕೊಟ್ಟಿದೆ ಅಂತಂದ್ರೆ, 26,000 ಕೋಟಿ ನೋಟು, 26,500 ರೂಪಾಯಿ ಕೋಟಿ ನೋಟುಗಳು ಇವತ್ತು 1,14,00,000 1,14,000 ಹೋಗಿದೆ. ಇದು ನಾನು ಹೇಳ್ತಲ್ಲ ಸ್ವಾಮಿ, ಯಾರು ಹೇಳ್ತಾ ಇದಾರೆ? RBI ಅವನವರು ಹೇಳ್ತಾ ಇದಾರೆ. ಯಾವ ಹೊಸ ನೋಟು 2,000 ಹೊಸ ಪ್ರಾರಂಭ ಮಾಡಿದ್ರು, ಇವತ್ತು 26,000 ಕೋಟಿ 2,000 ರೂಪಾಯಿಗಿರ್ತಕ್ಕಂಥ ನೋಟುಗಳು, ಕೋಟ ನೋಟು RBI ಅವರು ಪಚ್ಚ ಎತ್ತಿದ್ದಾರೆ, ನಾವಲ್ಲ. ಬಹಳ ಪ್ರಶ್ನೆಗಳು ಕೇಳಬೇಕಾಗಿದೆ. ಯಾಕೆ ಇದನ್ನೆಲ್ಲ ಮಾತನಾಡ್ದಂತಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲಿಗೆ ಬಂದಿದ್ದೇವೆ, ಯಾಕೆ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ, ಯಾಕೆ ನಾವು 5 ಗ್ಯಾರಂಟಿಗಳನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ, ಇವತ್ತು ಈ 5 ಗ್ಯಾರಂಟಿಯ ಖರ್ಚು ವರ್ಷದಲ್ಲಿ 60,000 ಕೋಟಿ ಇದೆ ಬಂಧುಗಳೇ. ಎಷ್ಟು? ಜಯ ಯಜಮಾನ್ कहां देख रहे तुम्हें? कहां देख लगे? यहाँ देखो मेरे तरफ. हाँ, यहाँ पसीना उतर रहा है तुम्हें अमा बैठे तो. साल को 60,000, 5 वर्ष को 3 लाख करोड़, ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ. ಭಾರತ ದೇಶದಲ್ಲಿ 20 ರಾಜ್ಯಗಳಲ್ಲಿ ಬಿಜೆಪಿ ಇದೆ. ಯಾವ ರಾಜ್ಯದಲ್ಲಿ ಬಡವರಿಗೆ ನೇರವಾಗಿ 5 ವರ್ಷಕ್ಕೆ 3 ಲಕ್ಷ ಕೋಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಮಾಡಿಲ್ಲ. ಮಾಡಿದ್ರೆ ಕಾಂಗ್ರೆಸ್ ಪಕ್ಷ. ಸನ್ಮಾನ್ಯ ಸಿದ್ದರಾಮಯ್ಯ ಸಂದರ್ಭಕ್ಕೆ ಬಯಸ್ತೀನಿ. ನಾವು 3 ಲಕ್ಷ ಕೋಟಿ 5 ವರ್ಷಕ್ಕೆ ಕೊಟ್ರೆ, ಅದಾನಿಯವರ ಆದಾಯ 2018 ಇಸ್ವಿಯಲ್ಲಿ 44,000 ಕೋಟಿ. ಇವತ್ತು ಅದಾನಿ ಅವರ ಆದಾಯ 13 ಲಕ್ಷ ಕೋಟಿ. ಎಸ್ ಸರ್? 13 ಲಕ್ಷ ಕೋಟಿ. ಒಂದು ಗುಂಡು ಪಿನ್ನು ಮಾಡಿಲ್ಲ, ಒಂದು ಸೂಜಿನೂ ಮಾಡಿಲ್ಲ, ಒಂದು ರೆಕ್ಸನ ಸೋಪು ಮಾಡಿಲ್ಲ, ಲಿರಲ್ ಸೋಪು ಮಾಡಿಲ್ಲ. ಹೆಂಗ ಆದಾಯ ಜಾಸ್ತಿ ಆಯ್ತು? ಅದಕ್ಕೆ ಕಾಂಗ್ರೆಸ್ ಏನಂತಂದ್ರೆ, ಕೆರೆ ನೀರು ಕೆರೆಗೆ ಚಲ್ಲು, ಜನರ ತೆರಿಗೆ ಜನರಿಗೆ ಕೊಡು. ಈ ದೇಶ ಯಾವುದು ಕಾಂಗ್ರೆಸ್ನವ್ರಲ್ಲ, ಈ ದೇಶ ಯಾವುದು ಬಿಜೆಪಿ ಅವರಲ್ಲ. ಕಾಂಗ್ರೆಸ್ನವ್ರ ಮನೆಯಿಂದ ತಂದು ದುಡ್ಡು ಕೊಡಂಗಿಲ್ಲ, ಬಿಜೆಪಿ ಅವರ ಮನೆಯಿಂದ ದುಡ್ಡು ತಂದು ಕೊಡಂಗಿಲ್ಲ. ಈ ದೇಶದ ತೆರಿಗೆ ಪ್ರತಿಯೊಬ್ಬರ ಹಕ್ಕು. ಆ ಹಕ್ಕನ್ನ ಮುಗಿಸ್ತಕ್ಕಂಥ ಕೆಲಸ ಸದಾ ಕಾಂಗ್ರೆಸ್ ಪಕ್ಷ ಮಾಡಿದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಅದಕ್ಕೆ ನಾವು 5 ಗ್ಯಾರಂಟಿ ಮುಖಾಂತರ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ದುಡ್ಡನ್ನು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಇವತ್ತು ಇಂದಿರಾ ಗಾಂಧಿ ನೀವು ನೆನೆಸ್ಬೇಕು. ದಯವಿಟ್ಟು ಮಾಧ್ಯಮದವರಲ್ಲಿದ್ದೀರಿ,
ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡಿ. ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಅಂಗವಿಕಲರ ಮಾಸಾಸನ, ವಿಧವಾ ವೇತನ ಪ್ಲಸ್ ಈ 5 ಕಾರ್ಯಕ್ರಮ ನೀವು ನೋಡಿದ್ರೆ ತಿಂಗಳಿಗೆ 7ರಿಂದ 8 ಸಾವಿರ ರೂಪಾಯಿ ಮನೆಗೆ ಮುಟ್ತಕ್ಕಂಥ ಕೆಲಸ ಯಾವುದೇ ಬಡವರಿಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇದ್ರ ಬಗ್ಗೆ ಕೇಳಿ ನೋಡಿ. ಮೋದಿ ಸಾಹೇಬ್ರು 11 ವರ್ಷ ಆಯ್ತು ಬಂದ ಅಧಿಕಾರಕ್ಕೆ. ಅಂಗವಿಕಲರ ಒಂದು ವೇತನವನ್ನು 50 ರೂಪಾಯಿ ಜಾಸ್ತಿ ಮಾಡಲಿಲ್ಲ. ವಿಧವಾ ವೇತನ ಒಂದು 50 ರೂಪಾಯಿ ಜಾಸ್ತಿ ಮಾಡಿಲ್ಲ. 1 ರೂಪಾಯಿನೂ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ 1 ರೂಪಾಯಿನೂ ಇಂಥವಕ್ಕೆ ಜನರಿಗೆ, ಯಾರು ಶೋಷಿತ ವರ್ಗಗಳು ಜನರಿದ್ದಾರೆ ಅವರಿಗೆ 1 ರೂಪಾಯಿನೂ ಜಾಸ್ತಿ ಕೊಟ್ಟಿಲ್ಲ. ಹಂಗಾಗಿ ಬಂಧುಗಳ, ಇವತ್ತು ನಾವು ಏನು ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ, ಸಾಕಾ ಮಾತಾಡಲ್ಲ ಸರ್? 5 ನಿಮಿಷ ಸಾಹೇಬ್ರ ಸಿಟಿಗೆ ಬರಕತ್ತಾರ, ಕಣ್ಣು ಬಿಡಕತ್ತಾರ, ಅವ್ರಿಗೆ ಕುಂದ್ರ ಕೇಳ್ರಿ. ಮತ್ತೆ ಹೇಳ್ತೇನ ಬಟ್ಟೆ ಇಲ್ಲ, ನೀವಿಲ್ಲದ ನಮ್ಮ ಬಟ್ಟೆನ ಯಾರು ಹೊಲಿತು ನಮ್ಮರ? ಇಲ್ಲ, ಈ ಅಸಂಘಟಿತ ಕಾರ್ಮಿಕರ ಬಗ್ಗೆ ನಮ್ಮ ಹೊರಟ್ಟಿ ಸಾಹೇಬರು, ನನ್ನ ಮಾರ್ಗದರ್ಶಕರವರು, ಆತ ನನಗೆ ಸುಮ್ಮನೆ ಮಿನಿಸ್ಟರ್ ಅಂತ ಕರೀತಾರೆ, ಎದಕ್ಕೆ ಕರೀತಾ ಗೊತ್ತಿಲ್ಲ. ಇವತ್ತಿಗಾತ ಯಾವತ್ತು ನನಗೆ ನಮ್ಮ ಅಪ್ಪ ಇದ್ದಂಗೆ ಯಾವತ್ತು ಏಕವಚನ ಕರೀತಾನೆ ಅವತ್ತು ಪ್ರೀತಿ ಜಾಸ್ತಿ ಐತಂತ ಅರ್ಥ. ಎಲ್ಲರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರಿಗೆ ಹೊರಟ್ಟಿ ಸಾಹೇಬರು ಏಕವಚನದಲ್ಲಿ ಕರೀತಾರಲ್ಲ, ನಮಗೆ ಅಷ್ಟೇ ಖುಷಿ ಆಗುತ್ತೆ. ನಮ್ಮ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಸರ್ ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ದೇಶದಲ್ಲಿ 90% ಅಷ್ಟು ಅಸಂಘಟಿತರಿದ್ದಾರೆ ಸರ್. ಕರ್ನಾಟಕ ರಾಜ್ಯದಲ್ಲಿ ವಿ ಗಾಟ್ ಅರೌಂಡ್ 83%. ನಮ್ಮ ಈ ಶ್ರಮ ಪೋರ್ಟಲ್ ನಲ್ಲಿ ಸುಮಾರು, ಕೇಂದ್ರದ ಈ ಶ್ರಮ ಪೋರ್ಟಲ್ ಇದೆ, 1,06,00,000 ಜನ ರಿಜಿಸ್ಟರ್ ಆಗಿದ್ದಾರೆ ಸರ್. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ 1,60,00,000 ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅದಕ್ಕೆ ನಾವು ಒಂದ್ ಸ್ವಲ್ಪ ದುಡ್ಡನ್ನು ಜೋಡಿಸ್ಬಿಟ್ಟು ಈ ಅಸಂಘಟಿತ ವರ್ಗಗಳು, ಸಣ್ಣ ಸಣ್ಣ ಸಮಾಜಗಳು ಏನು ಸಣ್ಣ ಸಣ್ಣ ಕೈ ಕೆಲಸದ ಮೇಲೆ ಬದುಕಿದ್ದಾರೆ ಅಂತವ್ರನ್ನ ಗುರುತಿಸ್ಬಿಟ್ಟು ಇವತ್ತು ಪ್ರಪ್ರಥಮವಾಗಿ ಅವರಿಗೆ ನಾವು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಅನ್ನು ಕೊಡ್ತಾ ಇದೀವಿ. ಇದೇನು ದುಡ್ಡು ಬಹಳ ದೊಡ್ಡ ಪ್ರಮಾಣದಾಗಿಲ್ಲ, ಆದ್ರೆ ಒಂದು ರೆಕಗ್ನೇಷನ್ ಸಿಗಬೇಕು. ನೀವು ಬಹಳ ಒಳ್ಳೆ ಚೆನ್ನಾಗಿ ಮಾತನ್ನು ಹೇಳಿದ್ರಿ. ನೀವು ಸರ್ಕಾರ ಜೊತೆಗೆ ಜೋಡ್ಕೊಂಡಿದ್ದೀರಿ, ನಿಮಗೆ ಸರ್ಕಾರ ಜೊತೆಗೆ ನೀವು ಇದೀರಿ, ಸಹಪಾಠಿಯಾಗಿ ಸರ್ಕಾರ ಜೊತೆ ಇರತಕ್ಕಂತ ಗುರುತೆ ಇದೊಂದು ಸ್ಮಾರ್ಟ್ ಕಾರ್ಡ್ ಆಗಿ ಪ್ರಾರಂಭ ಮಾಡಿದ್ವಿ ಸರ್. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ 2 ಬಾರಿ ಕೇಳಿದ್ದೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದಯಮಾಡಿ ನಮಗೆ ಸೆಸ್ ನಲ್ಲಿ 1 ರೂಪಾಯಿ ನೀವು ಡೀಸೆಲ್ ಪೆಟ್ರೋಲ್ ಮೇಲೆ ಕೊಡಿಸಬೇಕು. ಯಾಕೆ ಕೊಡಿಸ್ಬೇಕಂತಂದ್ರೆ ನಮ್ಮ ಇಡೀ ಅಸಂಘಟಿತ ಕಾರ್ಮಿಕರಿಗೆ ನಮಗೆ ಬೇರೆ ರೀತಿಯಾದಂತಹ ಸೆಸ್ ಇಲ್ಲ ಸರ್. ಪ್ರತಿಯೊಬ್ಬರಿಗೆ ಗ್ರೂಪ್ ವೈಸ್ ನಮಗೆ ಸೆಸ್ ಮಾಡಕ್ ಆಗೋದಿಲ್ಲ. ನಮಗೆ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಮಾಡಕ್ ಅವಕಾಶ ಇತ್ತು, ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಮಾಡಕ್ ಅವಕಾಶ ಇತ್ತು, ಸಿನಿ ಬಿಲ್ ನಲ್ಲಿ ಮಾಡಕ್ ಅವಕಾಶ ಇತ್ತು. ಇವೆಲ್ಲ ಇರ್ತಕ್ಕಂಥ ಸುಮಾರು 192 ಪಂಗಡಗಳಿದಾವೆ ಸರ್. 192 ಪಂಗಡಗಳಿಗೆ ನಮ್ಮೆಲ್ಲರಿಗೆ ಸೆಸ್ ಕಲೆಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಈ ರೆವೆನ್ಯೂ ರಿಸೋರ್ಸಸ್ ಇರ್ತಕ್ಕಂಥದ್ದು ಸಣ್ಣ ಸಣ್ಣ ಕೈ ಕೆಲಸದಲ್ಲಿ ಇರ್ತಕ್ಕಂಥ ಜನರಿರು. ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೇಳಿದ್ದೇವೆ, ನಂಬಿಕೆ ಇದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಸೆಸ್ ಮುಖಾಂತರ ದುಡ್ಡು ಕಲೆಕ್ಟ್ ಆಗುತ್ತೆ. ಸುಮಾರು 1000ಕ್ಕೂ ಹೆಚ್ಚು ಕೋಟಿಗೆ ಬರ್ತಕ್ಕಂಥ ಈ ಆದಾಯದಿಂದ ಪುನಃ ಮತ್ತೊಮ್ಮೆ ಏನು 90% ಅಷ್ಟು ಶೇಕಡ ಅಸಂಘಟಿತ ವರ್ಗರಿದ್ದಾರೆ ಅವ್ರಿಗೆ ಪ್ರಾಮಾಣಿಕವಾಗಿ ಭದ್ರತೆ ಕೆಲಸ ಕೊಡ್ತಕ್ಕಂಥ ಕೆಲಸ ಸಂತೋಷ್ ಲಾಡ್ ಕಾಂಗ್ರೆಸ್ ಪಕ್ಷ ಮಾಡೇ ಮಾಡ್ತಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಇರಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಡೊಮೆಸ್ಟಿಕ್ ವರ್ಕರ್ ಬಿಲ್ ಕೂಡ ತರ್ತಾ ಇದೀವಿ ಸರ್. ಕ್ಯಾ ಬೋಲೆ? ಚೇರ್ಮನ್ ಸಾಹೇಬರು ಮುಖ್ಯಮಂತ್ರಿ ಅವರಿಗೆ ಬಹಳ ವರ್ಷದಿಂದ ಸ್ನೇಹಿತರು. ಇವ್ರೆರಡು ನಮಗೆ ಅಪ್ಕೊಳ್ಳಿದ್ದಂಗೆ. ಸೊ ಇವ್ರು ಮನಸ್ಸು ಮಾಡಿದ್ರೆ ಆಗತ್ತೆ. ದಯಮಾಡಿ ನಿಮ್ದು ಕೂಡ ಸ್ವಲ್ಪ ಒತ್ತಡ ಇರಲಿ. ಈ ಕಾರ್ಯಕ್ರಮ ನೀವು ನೇರವಾಗಿ ನೋಡಿದ್ದೀರಿ. ಜಬ್ಬರ್ ಸಾಬ್ ಕೂಡ ಬಹಳ ಹತ್ರ ಇದ್ದಾರೆ ಮುಖ್ಯಮಂತ್ರಿಗೆ. ಆಮೇಲೆ ಮಲ್ಲಿಕಾರ್ಜುನನ್ನು ಕೂಡ ನಾವು ಒತ್ತಡವನ್ನು ತರ್ತೀವಿ. ತಾವೆಲ್ಲ ಸ್ವಲ್ಪ ಒತ್ತಡವನ್ನು ತರಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಯಾವ $4 ಟ್ರಿಲಿಯನ್ ಎಕನಾಮಿ ಅಂತ ನಾವು ಮಾತನಾಡ್ತಿದ್ದೀವಿ. ಮಹಾರಾಷ್ಟ್ರದಲ್ಲಿ ಹೊರಟಿ ಸರ್ 843 ಹೆಣ್ಮಕ್ಳು ಗರ್ಭಕೋಶವನ್ನು ತೆಗೆದುಹಾಕಿದ್ದಾರೆ. 840 ಹೆಣ್ಮಕ್ಳು ಗರ್ಭಕೋಶವನ್ನು ತೆಗೆದುಹಾಕೊಂಡಿದ್ದಾರೆ. ಎದಕ್ಕೆ ತೆಗೆದುಹಾಕೊಂಡಿದ್ದಾರೆ ಅಂತಂದ್ರೆ ಕೂಲಿ ಗಿಟ್ಟದಿಲ್ಲ. ಕೂಲಿ ಗಿಟ್ಟಬೇಕನ್ನೋದಕ್ಕೆ ಗರ್ಭಕೋಶವನ್ನು ತಕ್ಕಂತಕ್ಕಂಥ ಈ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ನಾಚಿಕೆ ಆಗ್ಬೇಕು ಎಲ್ಲ ರಾಜಕಾರಣಿಗಳಿಗೆ, ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾಚಿಕೆ ಆಗ್ಬೇಕು. ಮಹಾರಾಷ್ಟ್ರದಲ್ಲಿ 843 ಹೆಣ್ಮಕ್ಳು ಗರ್ಭಕೋಶವನ್ನು ತೆಗೆದು ಸ್ವಾತಂತ್ರ್ಯ ಸಿಕ್ಕ 80 ವರ್ಷ ಆಗ್ಲಿಕ್ಕೆ ಬಂದಿದೆ. ಇಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಮತ್ ನಾವು $4 ಟ್ರಿಲಿಯನ್ ಎಕನಾಮಿ ಅಂತ ನಾವು ಮಾತನಾಡ್ತಾ ಇದೀವಿ. ಇದನ್ನೆಲ್ಲ ಗಮನಕ್ಕೆ ತಗೋಬೇಕು. ವಿಶೇಷವಾಗಿ ಬಸವಣ್ಣವ್ರು ಹೇಳಿದ್ದಾರೆ, ಏನು ಸೊಸೈಟಿ ಹೇಳಿದ್ದಾರೆ, ಇಲ್ಲಿರೋ DC ಆಲ್ರೆಡಿ ಸೊಸೈಟಿ ಮಾಡಿ ಕಳಿಸಿದ್ದಾರೆ. ಎಲ್ಲಾ ಜಿಲ್ಲೆಗಳಿಂದ ಸೊಸೈಟಿ ಪ್ರಾರಂಭ ಆಗಿ ಇವತ್ತು ನಮಗೆ ಸರ್ಕಾರಕ್ಕೆ ಬರ್ತಾ ಇದೆ.
ಸರ್ಕಾರ ಹಂತದಲ್ಲಿ ನಾವು 4G ಎಕ್ಸಾಮ್ಷನ್ ತಗೊಳ್ತಾ ಇದ್ದೀವಿ. 4G ಎಕ್ಸಾಮ್ಷನ್ ತಗೊಂಡ ನಂತರ ಯಾವ ಜಿಲ್ಲೆಯಲ್ಲಿ ಯಾರ್ಯಾವ ಸರ್ಕಾರದ ಹೊರಗುತ್ತಿಗೆ ನೌಕರ ಕೆಲಸ ಮಾಡ್ತಾ ಇದ್ದಾರೆ ಅವರು ನೇರವಾಗಿ ದೇ ವಿಲ್ ಬಿ ರಿಜಿಸ್ಟರ್ಡ್ ಇನ್ ಟು ದಿ ಸೊಸೈಟಿ ವೇರ್ ಇಟ್ ವಿಲ್ ಬಿ ಹೆಡೆಡ್ ಬೈ DC ಹಿಮ್ಸೆಲ್ಫ್. ಸೊ ಡೈರೆಕ್ಟ್ ಮನಿ ನೇರವಾಗಿ ದುಡ್ಡು DC ಅವರ ಸೊಸೈಟಿಗೆ ಏನಿದೆ ಅವ್ರಿಗೆ ಬರುತ್ತೆ. ಬಸವಣ್ಣವ್ರು ಏನ್ ಹೇಳಿದ್ದಾರೆ ಅದರ ಪ್ರಕಾರವಾಗಿ ಆ ಸೊಸೈಟಿನಿಂದ ನೇರವಾಗಿ ದುಡ್ಡು ಅವ್ರಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದೆ. ಇದು ಮೊದಲನೇ ಬಾರಿಗೆ ನಾವು ಒಂದು ಕಾರ್ಯಕ್ರಮ ಎಲ್ಲ ಟ್ರೇಡ್ ಯೂನಿಯನ್ ಅವರು ಅಸಂಘಟಿತ ಇರತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಲಯ ಎಲ್ಲ ಮುಖಂಡರುಗಳು ಎಲ್ಲ ಸಣ್ಣ ಸಣ್ಣ ಸಮಾಜದ ಎಲ್ಲ ಮುಖಂಡರುಗಳು ತಾವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ನನ್ನ ವೈಯಕ್ತಿಕ ಪರವಾಗಿ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೆ ಸದಾ ಆಭಾರಿಯಾಗಿರ್ತಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಸರ್ ನಾವು ಇದು 6ನೇ ಕಾರ್ಯಕ್ರಮ ಮಾಡ್ತಿರೋದು. ಮೊದಲು ಧಾರವಾಡ ಮಾಡಿದ್ವಿ, ಹೊಸಪೇಟೆ ಆಯ್ತು, ಪ್ಲಸ್ ನಮ್ ಬಳ್ಳಾರಿ ಆಯ್ತು, ಇವತ್ತು ಚಿತ್ರದುರ್ಗ ದಾವಣಗೆರೆ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಇಡೀ ರಾಜ್ಯ ಪೂರ್ತಿ ಇದೇ ರೀತಿಯಾದಂತಹ ಪ್ರವಾಸ ಮಾಡ್ಬೇಕಂತ ಹೇಳಿ ನಮ್ಮ ಇಲಾಖೆಯವರು ನಾವು ಪ್ರಾರಂಭ ಮಾಡಿದೀವಿ. ಇಷ್ಟೆಲ್ಲ ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಬಹಳ ಜಾಸ್ತಿ ಇಲ್ಲ ಸರ್. ವಿ ಡೋಂಟ್ ಹ್ಯಾವ್ ಮಚ್ ಆಫ್ ಪೀಪಲ್, ವಿ ಡೋಂಟ್ ಹ್ಯಾವ್ ರಿಸೋರ್ಸಸ್, ವಿ ಡೋಂಟ್ ಹ್ಯಾವ್ ಮ್ಯಾನ್ ಪವರ್. ನಮಗಿರ್ತಕ್ಕಂಥ ಮ್ಯಾನ್ ಪವರ್ ನಲ್ಲಿ ನಮ್ಮೆಲ್ಲ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿರ್ಬೋದು, ಲೇಬರ್ ಆಫೀಸರ್ ಆಗಿರ್ಬೋದು, ನಮ್ಮ ಲೇಬರ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ನಮ್ಮ ALC ಆಗಿರ್ಬೋದು, ಕಮಿಷನರ್ಗಳಾಗಿರ್ಬೋದು, ಎಲ್ಲರೂ ಅತ್ಯಂತ ಕಾಳಜಿ ವಹಿಸಿ ಕೆಲಸವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಇದೇ ರೀತಿಯಾದಂತಹ ಸ್ಫೂರ್ತಿ ಅವ್ರಿಗೆ ಇರಲಿ, ಇದೇ ರೀತಿಯಾದಂತಹ ಕೆಲಸ ಅವರು ಮಾಡಲಿ. ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದಕ್ಕೆ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಮಗದೊಮ್ಮೆ ದಾವಣಗೆರೆ ಜಿಲ್ಲೆಯ ಬಂದಿರತಕ್ಕಂಥ ಪ್ರತಿಯೊಬ್ಬರು ಎಲ್ಲ ನಮ್ಮ ಅಣ್ಣ ತಮ್ಮರಿಗೆ ಅಕ್ಕ ತಂಗಿಯಂದರಿಗೆ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳು ಮಾಡಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.